ಪುಸ್ತಕ ಪರಿಚಯ 23 ತಿಂಗಳ ವಿಶೇಷ ಹಾಸ್ಯ ಸಾಹಿತ್ಯದ ಕಾದಂಬರಿಗಳು. ಪುಸ್ತಕದ ಹೆಸರು ಪ್ರಾಧ್ಯಾಪಕನ ಪೀಠದಲ್ಲಿ. ಲೇಖಕರು BGL ಸ್ವಾಮಿ, ಅಭಿಪ್ರಾಯ ಸುಜಿತ್ ಕಾಮತ್ ಮತ್ತು ಓದುತ್ತಿರುವವರು ಸಿಂಧು ಜಗನ್ನಾಥ್. ನಾವು ಯಾವುದೇ ಮನಸ್ಥಿತಿಯಲ್ಲಿ ಇರಲಿ, ಹಾಸ್ಯಕತೆ ಇಲ್ಲ ಕಾದಂಬರಿಗಳು ನಮ್ಮನ್ನು ರಂಜಿಸುತ್ತವೆ. ಕನ್ನಡದಲ್ಲಿ ಅನೇಕ ಹಾಸ್ಯ ಲೇಖಕಿಯರು ಬಂದು ಹೋಗಿದ್ದಾರೆ. ಅದರಲ್ಲಿ ರಾಶಿ ಅವರಂತಹ ವೃತ್ತಿಪರ ವೈದ್ಯರು, BGL ಸ್ವಾಮಿ, CR ಸತ್ಯ ಅವರಂತಹ ವಿಜ್ಞಾನಿಗಳು, BC ದಾಶರಥಿ ದೀಕ್ಷಿತ್, ನಾಡಿಗೇರಿ ಕೃಷ್ಣರಾವ್, ನವರತ್ನ ರಾಮ್ ಅವರಂತಹ ವೃತ್ತಿಪರ ಸಾಹಿತಿಗಳು, T ಸುನಂದಮ್ಮ, ಭುವನೇಶ್ವರಿ ಹೆಗಡೆ, ಸುಧಾ ಸರಬನೋತ್ ಅವರಂತಹ ಮಹಿಳಾ ಬರಹಗಾರರು ಸೇರಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಯಾವುದೇ ಅಶ್ಲೀಲತೆ ಇಲ್ಲದ ಬದುಕಿನಲ್ಲಿ ನಡೆಯುವ ಘಟನೆಗಳನ್ನು ವಿನೋದಾತ್ಮಕವಾಗಿ ಚಿತ್ರಿಸಿದ್ದಾರೆ. ಇವರ ಕೃತಿಗಳಿಂದ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ. ಇವತ್ತು ನಾನು ಪರಿಚಯಿಸುವ ಪುಸ್ತಕ ಡಾಕ್ಟರ್ BGL ಸ್ವಾಮಿ ಅವರ ಪ್ರಾಧ್ಯಾಪಕನ ಪೀಠದಲ್ಲಿ ಎಂಬುದು. ಈ ಪುಸ್ತಕ ಕೂಡ ಇವರ ಜನಪ್ರಿಯ ಪುಸ್ತಕಗಳಾದ ಕಾಲೇಜು ರಂಗ, ಕಾಲೇಜು ತರಂಗದ ಹಾಗೆ ಅವರ ವೃತ್ತಿ ಜೀವನ ಹಾಗೂ ಖಾಸಗಿ ಜೀವನದಲ್ಲಿ ನಡೆದ ವಿನೋದಾತ್ಮಕ ಅನುಭವಗಳ ಸಂಗ್ರಹ. ಆದರೆ ಹಾಸ್ಯದಲ್ಲಿ ಈ ಪುಸ್ತಕ ಒಂದು ಹೆಜ್ಜೆ ಮುಂದೆ ಇದೆ ಎಂದು ಹೇಳಬಹುದು. ಪ್ರಾಧ್ಯಾಪಕನ ಪೀಠದಲ್ಲಿ ಈ ಪುಸ್ತಕದಲ್ಲಿ 3 ಭಾಗಗಳಿವೆ. ಡಿಪಾರ್ಟ್ಮೆಂಟಿನ ಹೆಡ್ ಆಗಿ ಇದರಲ್ಲಿ ತಾವು ಪ್ರಾಧ್ಯಾಪಕ ಆಗಿದ್ದಾಗ ನಡೆದ ಕೆಲವು ಘಟನೆಗಳನ್ನು ಹಂಚಿಕೊಂಡಿದ್ದಾರೆ. ಉದಾಹರಣೆಗೆ, ನೀವು ನನಗೆ ಯು ಹ್ಯಾವ್ ಟು ಮ್ಯಾನೇಜ್ ಇಟ್ ಸಮ್ ಹೌ ಅಂತ ಹೇಳಿದಿರಿ. ಇಲ್ಲಿ ಇರುವುದು ಸಮ್, ಅಲ್ಲಿ ಇರುವುದು ಹೌ. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು, ಕೊಠಡಿಯಲ್ಲಿ ಸ್ಥಳ ಇಲ್ಲ, ಹಾಗೆ ಅರ್ಧ ವಿದ್ಯಾರ್ಥಿಗಳು ಒಳಗೆ, ಉಳಿದವರನ್ನು ಹೊರಗೆ ಕುಳಿತುಕೊಳ್ಳಲು ಹೇಳಿದ್ದೇನೆ ಎನ್ನುತ್ತಾರೆ. ಎರಡನೆಯದು ನಿಯೋಗದ ಸದಸ್ಯನಾಗಿ. ಸರಕಾರ ರಚಿಸಿದ ಅನೇಕ ಸಮಿತಿಗಳ ನಿಯೋಗಗಳ ಸದಸ್ಯರಾಗಿ ಅವರ ಅನುಭವ ಇಲ್ಲಿದೆ. ಒಮ್ಮೆ ಸ್ವಾಮಿ ಅವರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಕನ್ನಡ ಇಚ್ಛಿಕೆ ಭಾಷೆಯಾಗಿ ತೆಗೆದುಕೊಂಡು ವಿದ್ಯಾರ್ಥಿ ಒಬ್ಬನ ಪತ್ರಿಕೆ ಮೌಲ್ಯಮಾಪನಕ್ಕೆ ಬಂತು. ಅದು ಹೀಗಿತ್ತು: ಗದಾಯುದ್ಧದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ ಹೀಗಿತ್ತು: ಒಂದು ಊರಿನಾಕೆ ಒಬ್ಬ ಇರಾಚ ಇದ್ದ. ಅವನ ಹೆಸರು ಪೀಮ. ಅವ ಮಹಾ ತೇಯಿರ ಬಂತ. ಅವನು ತರೋಟುಗೆ ಕಾಲು ಕೆರೆದು ಅವನು ಇವನು ಗದೆ ಪಿಡಿತು ಸಂದೈ ಮಾಡಿದರು. ಆಮೇಲಕ್ಕೆ ಮರೆತು ಹೋಯಿತು. ಹೀಗೆ. ಮೂರನೆಯದಾಗಿ ವಿಧಿವಿಲಾಸಗ್ರಸ್ತನಾಗಿ. ಇದು ಸ್ವಾಮಿ ಅವರ ಖಾಸಗಿ ಜೀವನದಲ್ಲಿ ನಡೆದ ಘಟನೆಗಳನ್ನು ಒಳಗೊಂಡಿವೆ. ನಾಯಿಯ ಪೂರ್ವಾಗ್ರಹ. ಅವರು ಸಾಕಿದ ನಾಯಿ ರೂಬಿ ತಮಿಳುನಾಡಿನ ಆಗಿನ ಮುಖ್ಯಮಂತ್ರಿ ಕಾಮರಾಜ್ ಅವರ ಚಿತ್ರ ನೋಡಿದ ಕೂಡಲೇ ಅದನ್ನು ಕಚ್ಚಿ ಹರಿಯುತ್ತದೆ. ಆ ಕಾರಣದಿಂದ ಸ್ವಾಮಿ ಅವರಿಗೆ ಉಂಟಾಗುವ ಪೇಚು. ಟ್ಯಾಕ್ಸಿ ಚಾಲಕ ಸ್ವಾಮಿ ಅವರ ಕೈ ಹಿಡಿದೆಳೆದು ತಕ್ಷಣ ಆಗ ವಿರೋಧ ಪಕ್ಷದಲ್ಲಿ ಇದ್ದ MG ರಾಮಚಂದ್ರನ್ ಅವರ ಕೈ ಕುಲುಕುವ ಹಾಗೆ ಮಾಡುತ್ತಾನೆ. ಸರಕಾರದಿಂದ ಶೋಕಾಸ್ ನೋಟಿಸು ಬರುತ್ತದೆ. ಸ್ವಾಮಿ ಸಂಧಾನ. ಸ್ವಾಮಿ ಅವರ 2 ವಿದ್ಯಾರ್ಥಿಗಳು ಕೃಷ್ಣಮೂರ್ತಿ ಮತ್ತು ಪಾರ್ವತಿ ವಿವಾಹ ಆಗುತ್ತಾರೆ. ಅದು ಅವರ ಮನೆಯವರಿಗೆ ಇಷ್ಟ ಇಲ್ಲ. ಅವರೆಲ್ಲರೂ ಕಾಲೇಜ್ಗೆ ಬಂದು ಇಬ್ಬರನ್ನು ಬೇರೆ ಮಾಡಬೇಕು ಅಂತ ಸ್ವಾಮಿ ಅವರನ್ನು ಒತ್ತಾಯಿಸುವ ಕತೆ. ಇದು ಓದುವಾಗ ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬರುತ್ತದೆ. ಈ ಪುಸ್ತಕವನ್ನು ಓದಿಯೇ ಸವಿಯಬೇಕು. ಈ ಪುಸ್ತಕವನ್ನು ಅನೇಕ ಬಾರಿ ಓದಿದ್ದೇನೆ. ಆದರೆ ಇನ್ನೂ ಎಷ್ಟು ಬಾರಿ ಬೇಕಾದರೂ ಓದಲು ನಾನು ಸಿದ್ಧ. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.